ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಇನ್ನೊಂದು ಬ್ಯಾಚುಲರ್ ಡಿಗ್ರಿ ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಆ ಒಂದು ಕೋರ್ಸ್ ಯಾವ್ದಪ್ಪ ಅಂತಂದ್ರ BSc ಇನ್ ಬಯೋಟೆಕ್ನಾಲಜಿ ಅಂತೇಳಿ ಈ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಬಹಳಷ್ಟು ಟ್ರೆಂಡಿಂಗ್ ಒಳಗಿರುವಂತಹ ಕೋರ್ಸ್ ಇದು. ಸೊ ಇದ್ರ ಬಗ್ಗೆ ಬಹಳಷ್ಟು ಸರ್ಚ್ ಮಾಡ್ತಾ ಇರ್ತೀರಿ. ಸೊ ಈ ವಿಡಿಯೋನ ನಿಮ್ಗೆ ಕಂಪ್ಲೀಟ್ ಆಗಿ ಈ ಒಂದು ಕೋರ್ಸ್ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಹೋಗ್ತಾ ಇದೀವಿ. ಸೊ ಏನೇನ್ ಇನ್ಫಾರ್ಮೇಶನ್ ಅಂತಂದ್ರ, ಸೊ ಮೊದಲಿಗೆ ಈ ಒಂದು ಕೋರ್ಸ್ ಯಾವ ಒಂದು ಕೆಲಸನ ಮಾಡ್ತೀವಿ, ಅದಾದ್ಮೇಲೆ ಇದರ ಎಲಿಜಿಬಿಲಿಟಿ ಏನು, ಇದರ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಏನ್ ಬರ್ತಾವು, ಇದರ ಫೀ ಸ್ಟ್ರಕ್ಚರ್ ಏನಿರ್ತತಿ, ಆಮೇಲೆ ಈ ಒಂದು ಕೋರ್ಸ್ ಒಳಗಡೆ ನಾವು ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ನೋಡ್ತೀವಿ, ಇದರ ಜಾಬ್ ಅಪರ್ಚುನಿಟೀಸ್ ಗಳೇನು, ಇದರ ಹೈಯರ್ ಎಜುಕೇಶನ್ ಏನು, ಇದರ ಸ್ಯಾಲರಿ ಸ್ಕೇಲ್ ಏನು ಅಂತೇಳಿ ಇನ್ನು ಡೀಟೇಲ್ ಆಗಿ ನಿಮ್ಗ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲೇ ಹಾಗಾದ್ರೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ ಅಂತಂದ್ರೆ, ಒಂದು ಬಯಾಲಜಿ, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್ ಅಥವಾ ಒಂದು ರಿಸರ್ಚ್ ಮೇಲೆ ಇದೊಂದು ಕೋರ್ಸ್ ಡಿಪೆಂಡ್ ಆಗಿರ್ತದೆ. ಸೊ ಹಾಗಾದ್ರೆ ಈ ಒಂದು ಕೋರ್ಸ್ ಎಲಿಜಿಬಿಲಿಟಿ ಏನಂತ ನೋಡೋಣ. ಮೊದಲಿಗೆ ಇದರ ಎಲಿಜಿಬಿಲಿಟಿ ಬಂದು ಏನಪ್ಪಾ ಅಂತಂದ್ರ, ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಿಮ್ಮ ಒಂದು PUC ಕಾಂಬಿನೇಷನ್ ಬಂದ್ಬಿಟ್ಟು PCMB, PCB, PCM ಈ ಒಂದು 3 ಕಾಂಬಿನೇಷನ್ ಒಳಗಡೆ ನೀವು ಯಾವ ಕಾಂಬಿನೇಷನ್ ಆದ್ರೂ ತಗೊಂಡಿದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಬೇಕಾದ್ರ ನಮ್ಮ ಒಂದು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟ್ ಆಗಿರ್ಬೇಕ್ರಿ ಅಂತ ಕೇಳ್ಬೋದು ನನ್ನ. ಸೊ ಪರ್ಸೆಂಟೇಜ್ ನಿಮ್ದು ಅಪ್ರಾಕ್ಸಿಮೇಟ್ಲಿ ಇಲ್ಲಿ 50 to 55% ನ ನೀವು ಹೊಂದಿರಬೇಕು ಪ್ರೀವಿಯಸ್ ಇಯರ್ ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದ್ರೊಳಗಡೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಬರ್ತಾವೇನ್ರಿ ಅಂತ ಕೇಳ್ಬೋದು. ಅಂದ್ರೆ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ಏನಾದ್ರು ಎಲಿಜಿಬಿಲಿಟಿ ಟೆಸ್ಟ್ ಇರ್ತಾವ ಅಂತ ಕೇಳ್ಬೋದು. ಸೊ ಎಸ್, ಇದ್ರೊಳಗಡೆ ಕೂಡ ನಿಮ್ಗೆ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವು. ಸೊ ನೀವೇನಾದ್ರು ನ್ಯಾಷನಲ್ ಅಥವಾ ಒಂದು ಯೂನಿವರ್ಸಿಟಿ ಒಂದು ಲೆವೆಲ್ ಹೋದಾಗ ಸೊ ನಿಮಗೆ ಇಲ್ಲಿ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತೈತಿ, ಏನಪ್ಪಾ ಅಂದ್ರ CUET ಅಂತೇಳಿ ಬರ್ತೈತಿ. ಸೊ CUET ಅನ್ನೋದು ಒಂದು ಅಂಡರ್ ಗ್ರಾಜುಯೇಟೆಡ್ ಎಂಟ್ರನ್ಸ್ ಎಕ್ಸಾಮು. ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಈಗ ನಾವು ಏನಾದ್ರು ಕರ್ನಾಟಕದೊಳಗಿದ್ದು ಬೇರೆ ಸ್ಟೇಟ್ ಒಳಗೆ ಕಲಿಯಾಕತ್ತಾಗ ಯೂನಿವರ್ಸಿಟಿ ಎಕ್ಸಾಮ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವು. ಸೊ ಅದ್ರ ಜೊತೆಗೇನೆ ನೆಕ್ಸ್ಟ್ ನೀವು ಯಾವ ಸ್ಟೇಟ್ ಒಳಗಡೆ ಕಲಿತಿರಲ್ಲ, ಸೊ ಆ ಸ್ಟೇಟ್ ನೀವು ಎಂಟ್ರನ್ಸ್ ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕಾಗ್ತದ. ಸೊ ಎಕ್ಸಾಂಪಲ್ ನಾವೀಗ ಕರ್ನಾಟಕದೊಳಗೆ ಕಲಿಯಾಕತ್ತೀವಿ ಅಂದ್ರೆ ನೀವು ಇಲ್ಲಿ KCET ಅಂತೇಳಿ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತೈತಿ, ಅಂದ್ರೆ ಕರ್ನಾಟಕ ಕಾಮನ್ ಎಂಟ್ರನ್ಸ್ ಟೆಸ್ಟ್ ಅಂತೇಳಿ. ಸೊ ಅದನ್ನು ಕೂಡ ನೀವು ಪಾಸ್ ಆಗ್ಬೇಕಾಗ್ತದ. ಸೊ ಅದಂದಾಗ ನೀವು ಈ ಒಂದು ಕೋರ್ಸ್ಗೆ ಎಲಿಜಿಬಲ್ ಆಗ್ತೀರಿ. ಸೊ ಇವು ನಿಮ್ಗ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು. ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ಈ ಒಂದು ಕೋರ್ಸ್ ಫೀ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ ಅಂತ ಕೇಳ್ಬೋದು. ಸೊ ಇನ್ ಕೇಸ್ ನೀವೇನಾದ್ರೂ ಗವರ್ಮೆಂಟ್ ಸೀಟ್ಸ್ ಗಳೇ ಏನಾದ್ರು ಕಲಿತಾ ಇದ್ರಿ ಅಂದ್ರೆ ಕಲಿಬೇಕು ಅನ್ಕೊಂಡಿದ್ರಿ ಅಂದ್ರ ನಿಮ್ಮ ಫೀಸ್ ಅಪ್ರಾಕ್ಸಿಮೇಟ್ಲಿ 35 to 50,000 ಪರ್ ಇಯರ್ ಇರ್ತೈತಿ. ಸೊ ಅದಾದ್ಮೇಲೆ ನೀವು ಪ್ರೈವೇಟ್ ಸೆಕ್ಟರ್ ಒಳಗಡೆ ಹೋದ್ರಿ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1 lakh ಪರ್ ಇಯರ್ ಇದ್ದೇ ಇರ್ತೈತಿ. ಸೊ 1 lakh ಅಬೋವ್ ಇರ್ತೈತಿ, 1 lakh ಅಥವಾ 1.5 ಅಥವಾ 2 lakh ಈ ತರ ನಿಮ್ಗೆ ಈ ಒಂದು ಫೀ ಸ್ಟ್ರಕ್ಚರ್ ಇರ್ತೈತಿ. ಸೊ ಇದರ ಒಂದು ಡ್ಯೂರೇಷನ್ ಅಂದ್ರೆ ಈ ಒಂದು ಕೋರ್ಸ್ ನಾವು ಎಷ್ಟು ವರ್ಷ ಕಲಿಬೇಕಂತ ಕೇಳಿದ್ರೆ, ಸೊ ಇದರ ಅಪ್ರಾಕ್ಸಿಮೇಟ್ಲಿ ಡ್ಯೂರೇಷನ್ 3 to 4 ಇಯರ್ ಇರ್ತೈತಿ. ಅಂದ್ರೆ ಆ ಒಂದು ಯೂನಿವರ್ಸಿಟಿ ಅಂದ್ರೆ ಇನ್ಸ್ಟಿಟ್ಯೂಟ್ ಗಳ ಮೇಲೆ ಡಿಪೆಂಡ್ ಆಗಿರ್ತೈತಿ. 3 to 4 ಇಯರ್ಸ್ ಯೂನಿವರ್ಸಿಟಿ ಈ ಒಂದು ಡ್ಯೂರೇಷನ್ ಕೊಡ್ತಾರ. ಸೊ ಅದಾದ್ಮೇಲೆ ಇದರೊಳಗಡೆ ಆ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಸೆಮಿಸ್ಟರ್ ಯಾವ ತರ ಡಿವೈಡ್ ಆಗಿರುತ್ತೆ, ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಇತ್ತಂದ್ರೆ 6 ಸೆಮಿಸ್ಟರ್, 4 ಇಯರ್ಸ್ ಇತ್ತಂದ್ರೆ ನಿಮ್ದು ಇಲ್ಲಿ 8 ಸೆಮಿಸ್ಟರ್ ಗಳ ಎಕ್ಸಾಮ್ಸ್ ಗಳು ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಫೇಸ್ ಮಾಡ್ತೀವಿ ಅಂತ ಕೇಳ್ಬೋದು. ಸೊ ನಿಮಗೆ ಮೊದಲಿಗೆ ಹೇಳಿದೀನಿ, ಈ ಒಂದು ಕೋರ್ಸ್ ಡಿಪೆಂಡ್ ಆಗಿರೋದು ಬಯಾಲಜಿ, ಕೆಮಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಟೆಕ್ನಾಲಜಿ ಮೇಲೆ ಬಹಳ ಡಿಪೆಂಡ್ ಆಗಿರ್ತದೆ ಇದು. ಸೊ ಹಾಗಾಗಿ ಇದ್ರೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳು ಬರ್ತಾವ ಅಂತಂದ್ರೆ, ಸೊ ಮೊದಲನೇ ಸಬ್ಜೆಕ್ಟ್ ನಿಮ್ಗೆ ಇಲ್ಲಿ ಫೌಂಡೇಶನ್ ಅಂತ ಬರ್ತೈತಿ. ಸೊ ಫೌಂಡೇಶನ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳು ಬರ್ತಾವ ಅಂತಂದ್ರೆ, ಒಂದು ಸೆಲ್ ಬಯಾಲಜಿ ಅಂತ ಬರ್ತೈತಿ, ಆಮೇಲೆ ಮೈಕ್ರೋಬಯಾಲಜಿ ಅಂತ ಬರ್ತೈತಿ, ಬಯೋಕೆಮಿಸ್ಟ್ರಿ ಅಂತ ಬರ್ತೈತಿ, ಆಮೇಲೆ ಬಯೋ ಸ್ಟಾಟಿಸ್ಟಿಕ್ಸ್ ಅಂತ ಬರ್ತೈತಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ಡ್ ಟಾಪಿಕ್ಸ್ ಗಳು ಬರ್ತಾವ ಒಂದಿಷ್ಟು. ಸೊ ಅಡ್ವಾನ್ಸ್ಡ್ ಟಾಪಿಕ್ಸ್ ಒಳಗಡೆ ಏನೆಲ್ಲ ನಾವು ಟಾಪಿಕ್ಸ್ ಗಳನ್ನ ಕಲಿತೀವಿ ಅಂತಂದ್ರ, ಸೊ ಇದ್ರೊಳಗಡೆ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ಜೆನೆಟಿಕ್ ಅಂತ ಕಲಿತೀವಿ, ಆಮೇಲೆ ಮಾಲಿಕ್ಯುಲರ್ ಬಯಾಲಜಿ ಅಂತ ಕಲಿತೀವಿ, ಆಮೇಲೆ ಇಲ್ಲಿ ಇಮ್ಯುನಾಲಜಿ ಅಂತ ಕಲಿತೀವಿ, ಆಮೇಲೆ ರೀಕಂಬೈನ್ಡ್ DNA ಟೆಕ್ನಾಲಜಿ ಅಂತ ಕಲಿತೀವಿ. ಇದ್ರೊಳಗಡೆ ಜೆನೆಟಿಕ್ ಇಂಜಿನಿಯರಿಂಗ್ ನ ಬಹಳ ಕಲಿತೀವಿ. ಸೊ ಆಮೇಲೆ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ಒಂದಿಷ್ಟು ಸ್ಪೆಷಲೈಸ್ಡ್ ಟಾಪಿಕ್ಸ್ ಗಳು ಕೂಡ ಬರ್ತಾವೆ ಇದ್ರೊಳಗಡೆ. ಸೊ ಆ ಒಂದಿಷ್ಟು ಸ್ಪೆಷಲೈಸ್ಡ್ ಟಾಪಿಕ್ಸ್ ಗಳು ಯಾವಪ್ಪ ಅಂತಂದ್ರ, ಸೊ ಮೊದಲನೇ ಟಾಪಿಕ್ ಇಲ್ಲಿ ಬಂದ್ಬಿಟ್ಟು ಯಾವಪ್ಪ ಅಂತಂದ್ರ
ಪ್ಲಾಂಟ್ ಅನಿಮಲ್ಸ್ ಟಿಶ್ಯೂ ಕಲ್ಚರ್ ಬಯೋ ಪ್ರೊಸೆಸಿಂಗ್ ಟೆಕ್ನಾಲಜಿ ಅಂತ ಒಂದು ಚಾಪ್ಟರ್ ಬರ್ತೈತಿ. ಸೊ ಅದನ್ನ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಮೆಡಿಕಲ್ ಬಯೋಟೆಕ್ನಾಲಜಿ ಅಂತ ಕಲಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ ಒಂದು ಬಯೋ ಇನ್ಫಾರ್ಮೇಶನ್ ಅಂತ ಕಲಿತೀವಿ. ಸೊ ಇವು ಟಾಪಿಕ್ಸ್ ಗಳನ್ನ ಈ ಒಂದು ಸ್ಪೆಷಲೈಸ್ಡ್ ಟಾಪಿಕ್ಸ್ ಒಳಗಡೆ ಕಲಿತೀವಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಕೋರ್ಸ್ ಅನ್ನ ಮುಗಿಸಿದ ಮೇಲೆ ನಮ್ಗ ಜಾಬ್ ಅಪರ್ಚುನಿಟೀಸ್ ಗಳೇನ್ ಇರ್ತಾವು ಅಂತ ಕೇಳ್ಬೋದು ನೀನು. ಸೊ ಜಾಬ್ ಅಪರ್ಚುನಿಟೀಸ್ ಗಳು ಹೋಗಿನ ಮುಂಚೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮಗೇನಾದ್ರೂ ಹೈಯರ್ ಎಜುಕೇಶನ್ ಏನಾದ್ರು ಇದೆಯಾ ಅಂತ ಕೇಳ್ಬೋದು. ಸೊ ಈಗ ನಾವು BSc ಬಯೋಟೆಕ್ನಾಲಜಿನ ಕಲಿತಾ ಇದೀವಿ. BSc ಬಯೋಟೆಕ್ನಾಲಜಿನ ಮುಗಿದ್ಮೇಲೆ ನಮಗೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳಿದ್ರೆ ಸೊ ಡೆಫಿನೆಟ್ಲಿ ನಿಮಗೆ ಇಲ್ಲಿ ಹೈಯರ್ ಎಜುಕೇಶನ್ ಇರುತ್ತೆ. ಏನ್ ಹೈಯರ್ ಎಜುಕೇಶನ್ ಅಂತಂದ್ರ MSc ಇನ್ ಬಯೋಟೆಕ್ನಾಲಜಿ ಅಂತ ನೀವು ಕಲಿಬಹುದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಇದರ ಒಂದು ಜಾಬ್ ಅಪರ್ಚುನಿಟೀಸ್ ಗಳನ್ನ ನೋಡೋಣ ಈಗ ಮೊದಲಿಗೆ. ಸೊ ಮೊದಲನೇ ಜಾಬ್ ಅಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ನೀವಿಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಬಹುದು ಬಯಾಲಜಿ ಲ್ಯಾಬ್ ಒಳಗಡೆ ಅಥವಾ ಬಯೋಟೆಕ್ನಾಲಜಿ ಲ್ಯಾಬ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬಹುದು ಅಂತಂದ್ರೆ ನೀವು ಇಲ್ಲಿ ಮೈಕ್ರೋ ಬಯಾಲಜಿಸ್ಟ್ ಆಗಿ ವರ್ಕ್ ಮಾಡಬಹುದು, ಬಯೋ ಕೆಮಿಸ್ಟ್ರಿಸ್ಟ್ ಆಗಿ ವರ್ಕ್ ಮಾಡಬಹುದು. ಅದಾದ್ಮೇಲೆ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸಿಸ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಬಯೋಮೆಡಿಕಲ್ ಇಂಜಿನಿಯರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಾಟಾ ಸೈಂಟಿಸ್ಟ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ಗಳು ಬಹಳಷ್ಟು ಇರ್ತಾವು. ಸೊ ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ಬರೋದು ಏನಪ್ಪಾ ಅಂತಂದ್ರ ಇನ್ನ ನಾವು ಈ ಕೋರ್ಸ್ ನ ಮಾಡಿದೀವಿ, ಇದ್ರೊಳಗೆ ನಾವು ಜಾಬ್ ಅಪರ್ಚುನಿಟೀಸ್ ಗಳನ್ನ ಹೇಳಿದ್ರಿ, ಇದ್ರೊಳಗಡೆ ನಮ್ಗ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತಿ ಅಂತ ಕೇಳ್ಬೋದು ನನ್ನ. ಸೊ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ನೀವು ಪ್ರೆಷರ್ ಆಗಿದ್ರೆ ಅಂತಂದ್ರ ನಿಮ್ಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 60 to 70K ಸ್ಯಾಲರಿ ನೀವು ತಗೋಬಹುದು ಪರ್ ಮಂತ್. ಅದಾದ್ಮೇಲೆ ನಿಮ್ದು ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ದು ಅಪ್ರಾಕ್ಸಿಮೇಟ್ಲಿ 1 lakh to 2 lakh ನೀವು ಸ್ಯಾಲರಿನ ತಗೊಂತೀರಿ. ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರ ಸೊ ನಮಗ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೆ ಏನಾದ್ರು ಫಾರಿನ್ ಜಾಬ್ ಅಪರ್ಚುನಿಟೀಸ್ ಗಳು ಇದಾವ ಅಂತ ಕೇಳಿ ಸೊ ಡೆಫಿನೆಟ್ಲಿ ನಿಮಗೂ ಕೂಡ ಫಾರಿನ್ ಜಾಬ್ ಅಪರ್ಚುನಿಟೀಸ್ ಗಳು ಬಹಳಷ್ಟು ಇರ್ತಾವ. ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನೀವು ಬೇರೆ ದೇಶದೊಳಗೆ ಹೋಗಿನೂ ಕೂಡ ಕೆಲಸ ಮಾಡಬಹುದು. ಎಕ್ಸಾಂಪಲ್ ಒಂದು ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ತರ ನೀವು ದುಬೈಸ್ ಆಗಿರ್ಬೋದು, ಈ ತರ ನೀವು ಅರೇಬಿಕ್ ಕಂಟ್ರೀದೊಳಗಡೆ ಹೋಗಿ ಕೆಲಸ ಮಾಡಬಹುದು ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ. ಸೊ ಇದಾಗಿತ್ತು ಕಂಪ್ಲೀಟ್ ನಿಮ್ಗೆ ಇನ್ಫಾರ್ಮೇಶನ್ ಅಬೌಟ್ BSc ಇನ್ ಬಯೋಟೆಕ್ನಾಲಜಿ ಕೋರ್ಸ್ ನ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಇದೇ ರೀತಿ ವಿಡಿಯೋಗಳನ್ನ ನೋಡ್ಲಿಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.